Good morning, everyone. Today we are going to study the very interesting chapter, how do organisms reproduce. This is a very wonderful chapter. We did not get any kind of the hesitation from this chapter. ನೀವು ಈ ಒಂದು ಚಾಪ್ಟ್ರಲ್ಲಿ ಯಾವುದೇ ಆಗಿರ್ತಕ್ಕಂಥ ಹೆಸಿಟೇಷನನ್ನು ಪಡ್ಕೊಳ್ತಾ ಬೇಕಾಗಿಲ್ಲ. ಸೊ ಜೀವಿಯು ಹೌ ಡು ಆರ್ಗ್ಯಾನಿಸಮ್ಸ್ ಜೀವಿ ಯಾವ ಥರ ತನ್ನ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನೇ ಈ ಒಂದು ಚಾಪ್ಟರ್. ಸೊ ನೌಎಡೇಸ್ ಇಟ್ಸ್ ಇನ್ ವೆರಿ ಇಂಪಾರ್ಟೆನ್ಸ್ ಟು ಗಿವ್ ದ ಆರ್ಗ್ಯಾನಿಸಮ್ಸ್ ಟು ರೀಪ್ರೊಡ್ಯೂಸ್. ಸೊ ಇವಾಗ ನೌಎಡೇಸಲ್ಲಿ ಇದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಬಿಫೋರ್ ವಿ ಡಿಸ್ಕಸ್ ದ ಮೆಕಾನಿಸಮ್ ಆಫ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಲೆಟ್ ಅಸ್ ಆಸ್ಕ್ ಎ ಮೋರ್ ಬೇಸಿಕ್ ಕ್ವಶನ್ಸ್. ಸೊ ನಾವು ಈ ಸಂತಾನೋತ್ಪತ್ತಿ ಅಂತಕ್ಕಂತಹದ್ದೇನು ಏನಿದೆಯೋ, ಈ ಸಂತಾನೋತ್ಪತ್ತಿಯ ಬಗ್ಗೆ ನಾವು ಡಿಸ್ಕಸನ್ನು ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನು ನಮ್ಮ ಮೈಂಡಲ್ಲಿ ಹೊಳೆಯುತ್ತೆ. ಸೊ ವೈ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್? ಜೀವಿಯು ಯಾಕೆ ತನ್ನ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ? ಅದೇನು ಇಂಪಾರ್ಟೆನ್ಸನ್ನು ಇರ್ಬೋದು? ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ಹುಟ್ಟೋಕ್ಕೆ ಕಾರಣ ಏನು? Why it is an very important to organisms it can be and reproduce. After all, reproduction is not necessary to maintain the life of an individual organisms, unlike the essential life processes such as nutrition, respiration or excretion. ಒಂದು ಜೀವಿಯು ಬದುಕಬೇಕಂದ್ರೆ ಅವನಿಗೇನು ಬೇಕು? ಆಹಾರ, ಗಾಳಿ ಮತ್ತು ಅವನಲ್ಲಿ ಇರ್ತಕ್ಕಂತಹ ವೇಸ್ಟೇಜನ್ನು ಹೊರಗೆ ಹೋಗಬೇಕು. ಎಲಿಮಿನೇಷನ್ ಆಫ್ ಸಚ್ ಪಾಯ್ಸನಸ್ ನೈಟ್ರೋಜನಸ್ ವೇಸ್ಟ್ ಫ್ರಮ್ ದ ಟಿಶ್ಯೂಸ್ ಈ ಜನರಲಿ ನೋನ್ ಆಸ್ ಎಸ್ಕ್ರೀಷನ್. ತಿಂದಿರ್ತಕ್ಕಂಥ ಆಹಾರ, ಆ ಆಹಾರದಿಂದ ಏನಾಗುತ್ತೆ? ಎನರ್ಜಿಯನ್ನು ಸಿಗುತ್ತೆ. ಮತ್ತು ನಾವು ಉಸಿರಾಡಿರೋದ್ರಿಂದ ನಮಗೆ ಎನರ್ಜಿಯನ್ನು ಸಿಗುತ್ತೆ. ಮತ್ತು ಉಸಿರಾಡಿರ್ತಕ್ಕಂತಹ ಗಾಳಿಯಾಗಿರ್ಬೋದು ಮತ್ತು ನಾವು ತಿಂದಿರ್ತಕ್ಕಂಥ ಆಹಾರವನ್ನು ಏನಾಗುತ್ತೆ, ಅದನ್ನು ಆಹಾರವನ್ನು ಡೈಜೆಷನ್ ಆಗುತ್ತೆ. ಉಸಿರಾಡಿರ್ತಕ್ಕಂತಹ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಅದನ್ನೆಲ್ಲ ಕೂಡ ಹೊರ ಹೋಗುತ್ತೆ. ಸೊ ಇಷ್ಟಿದ್ರೆ ನಮಗೇನಾಗುತ್ತೆ? ಒಂದು ಜೀವಿಯನ್ನು ಬದುಕೋಕ್ಕೆ ಸಾಕು. ಆದರೂ ಕೂಡ ಈ ಆಫ್ಟರ್ ಆಲ್ ರೀಪ್ರೊಡಕ್ಷನ್ ಈಸ್ ನೆಸೆಸರಿ ಟು ಮೇಂಟೈನ್ ದ ಲೈಫ್ ಆಫ್ ಎನ್ ಇಂಡಿವಿಜುವಲ್. ಈ ಸಂತಾನೋತ್ಪತ್ತಿ ಅಂತಕ್ಕಂತಹದನ್ನು ನಮಗೆ ಈ ಒಂದು ನ್ಯೂಟ್ರಿಷನ್, ರೆಸ್ಪಿರೇಷನ್ ಮತ್ತು ಎಕ್ಸ್ಕ್ರೀಷನ್ ಅಷ್ಟು ಇಂಪಾರ್ಟೆನ್ಸನ್ನು ಅಲ್ಲ. ಆದರೂ ಕೂಡ ನಾವು ಇದಕ್ಕೆ ಏನು ಮಾಡ್ತೀವಿ ಅಂದರೆ ಬಹಳಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಇಫ್ ಎನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಮೋರ್ ಇಂಡಿವಿಜುವಲ್ಸ್, ಸೊ ಎ ಲಾಟ್ ಆಫ್ ಎನರ್ಜಿ ವಿಲ್ ಬಿ ಸ್ಪೆಂಡ್ ಇನ್ ದಿಸ್ ಪ್ರೋಸೆಸ್. ಈ ಸಂತಾನೋತ್ಪತ್ತಿ ಅಂತಕ್ಕಂಥ ಒಂದು ಪ್ರೋಸೆಸ್ಸಿಗೆ ಜೀವಿಯು ಏನು ಮಾಡುತ್ತೆ ಅಂದರೆ ಬಹಳಷ್ಟು ಎನರ್ಜಿಯನ್ನು ಕೂಡ ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಟ್ ಡಸ್ ನಾಟ್ ನೀಡ್ ಟು ಸ್ಟೇ ಅಲೈವ್. ಬದುಕಕ್ಕೆ ನಮಗೆ ನಮಗೆ ಅದೇನೋ ಅಷ್ಟು ಮುಖ್ಯ ಅಲ್ಲ. ಆದರೂ ಕೂಡ ನಾವು ಇದಕ್ಕೆ ಅಂತಲೇ ಏನು ಮಾಡ್ತೀವಿ ಅಂದರೆ ಒಂದು ಬಹಳಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಸೊ ಇಟ್ ವುಡ್ ಬಿ ಇಂಟ್ರೆಸ್ಟಿಂಗ್ ಟು ಡಿಸ್ಕಸ್ ದ ಪಾಸಿಬಲ್ ಆನ್ಸರ್ಸ್ ಇನ್ ದ ಕ್ಲಾಸ್ ರೂಮ್. ಸೊ ಹಾಗಾಗಿ ನಾವು ಈ ಒಂದು ಇಂಪಾಸಿಬಲ್ ಆಗಿರ್ತಕ್ಕಂತಹ ಏನು ಕ್ವಶನ್ಸ್ಗಳನ್ನು ಇದ್ದಾವೆ, ಈ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿ ಪಾಸಿಬಲ್ ಆಗಿರ್ತಕ್ಕಂಥ ಆನ್ಸರ್ಸನ್ನು ಹುಡುಕಿ ನೋಡೋಣ ಅಂತಂದು ನಾವಿಲ್ಲಿ ಹೇಳ್ಬೋದು. ಸೊ ರೀಪ್ರೊಡಕ್ಷನ್ ಏನಪ್ಪ ಇದು ಸಂತಾನೋತ್ಪತ್ತಿ ಅಂತಕ್ಕಂಥದ್ದನ್ನು? ಸೊ ರೀಪ್ರೊಡಕ್ಷನ್ ಈಸ್ ದ process by which living organisms produce new individuals of the same species. Reproduction is the process by which living organisms produce new individuals of the same species. ಒಂದೇ ಸ್ಪೀಸೀಸ್, ಫಾದೋ ಮತ್ತು ಮದೋ ಒಂದೇ ಸ್ಪೀಸೀಸಿಂದ ಒಂದು ಹೊಸದಾಗಿರ್ತಕ್ಕಂಥ ಒಂದು ಜೀವಿಯು ಹುಡ್ತಕ್ಕಂಥದ್ದನ್ನು, ಒಂದು ಜೀವಿಯಿಂದ ಇನ್ನೊಂದು ಜೀವಿಯನ್ನು ಹುಡ್ತಕ್ಕಂತಹದನ್ನೇ ನಾವು ಏನಂತ ಕರಿತೀವಿ? ಇಲ್ಲಿ ರೀಪ್ರೊಡಕ್ಷನ್ ಅಂತಂದೇಳಿ ಕರಿತೀವಿ. ಸೊ ಇಟ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ನ್ಯೂ ಇಂಡಿವಿಜುವಲ್ಸ್ ಆಫ್ ದ ಸೇಮ್ ಸ್ಪೀಸೀಸ್. ಒಂದು ಜೀವಿಯಿಂದ ಇನ್ನೊಂದು ಹೊಸದಾಗಿರ್ತಕ್ಕಂತಹ ಇನ್ನೊಂದು ಜೀವಿಯನ್ನು ಹುಡ್ತಕ್ಕಂತಹದನ್ನೇ ನಾವು ಇಲ್ಲೇನಂತ ಕರಿತೀವಿ? ರೀಪ್ರೊಡಕ್ಷನ್ ಅಂತ ಕರಿತೀವಿ. ಹೇಳಿದೆ, ರೀಪ್ರೊಡಕ್ಷನ್ ಈಸ್ ನೆಸೆಸರಿ ಫಾರ್ ದ ಸರ್ವೈವಲ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ಎ ಸ್ಪೀಸೀಸ್. ಈ ಸಂತಾನೋತ್ಪತ್ತಿಯಿಂದ ನಮ್ಮ ವಂಶವನ್ನು ನಾವು ಏನು ಮಾಡ್ತೀವಿ? ಇನ್ಕ್ರೀಸಸನ್ನು ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿತೀವಿ.
If organisms do not reproduce, their population decreases and species will become extinct. ಸೊ ಒಂದು ಜೀವಿಯು ಯಾವುದೇ ಆಗಿರ್ತಕ್ಕಂತಹ ಇನ್ನೊಂದು ಜೀವಿಯನ್ನು ಸೊ ಫಾರ್ಮೇಷನನ್ನು ಆಗಲಿಲ್ಲ ಅಂದರೆ, ಹುಟ್ಟಿಲ್ಲ ಅಂದರೆ ಅಲ್ಲಿ ಏನಾಗುತ್ತೆ, ಅದರ ಪಾಪ್ಯುಲೇಷನನ್ನು ಕಡಿಮೆ ಆಗುತ್ತೆ ಮತ್ತು ಅದನ್ನು ಬರ್ತಾ ಅದನ್ನೇನಾಗುತ್ತೆ, ಕಂಪ್ಲೀಟಾಗಿ ಅದನ್ನು ನಶಿಸಿ ಹೋಗುತ್ತೆ. ಹುಲ್ಲಿ ಮಾಮತ್ ಕೇಳಿರ್ಬೋದು ನೀವು, ಹುಲ್ಲಿ ಮಾಮತನ್ನು. ಈ ಹುಲ್ಲಿ ಮಾಮತನ್ನು ನೂರಾರು ವರ್ಷಗಳ ಹಿಂದೆ ಇತ್ತು, ಬಟ್ ಇವಾಗ ಏನಾಗುತ್ತೆ, ಅದನ್ನು ನಶಿಸಿ ಹೋಗಿದೆ. ಯಾಕೆ ಅಂದರೆ ಆ ಜೀವಿಯು ರೀಪ್ರೊಡಕ್ಷನನ್ನು ಆಗಿಲ್ಲ. ಸೊ ಅಲ್ಲಿಗೆ ಅದನ್ನೇನಾಯಿತು, ಸ್ಟಾಪ್ ಆಯಿತು. ಸೊ ಇಫ್ ಆರ್ಗ್ಯಾನಿಸಮ್ಸ್ ಡು ನಾಟ್, ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ಹುಟ್ಟಿಸಲಿಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಒಂದು ಪಾಪ್ಯುಲೇಷನನ್ನು ಅದರದ್ದು ಕಡಿಮೆ ಆಗುತ್ತೆ. ಕಡಿಮೆ ಆಗಿ ಬರ್ತಾ ಅದರದ್ದು ಸಂಖ್ಯೆಯನ್ನೇ ಎಕ್ಸ್ಟೆಂಟ್ ಆಗ್ತಕ್ಕಂಥದ್ದನ್ನು, ನಶಿಸಿ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ನಾವು ಒಂದು ಎನ್ವಿರಾನ್ಮೆಂಟ್ ಅಥವಾ ನಮ್ಮ ವರ್ಲ್ಡ್, ನಮ್ಮ ಪ್ರಪಂಚವನ್ನು ನಾವು ಮೇಂಟೈನ್ ಮಾಡಬೇಕು ಅಂದರೆ ಏನೋ ಸಂತಾನೋತ್ಪತ್ತಿ ಅಂತಕ್ಕಂಥದ್ದನ್ನು ಬಹಳಷ್ಟು ಇಂಪಾರ್ಟೆಂಟ್. ಒಂದು ಜೀವಿಯಿಂದ ಇನ್ನೊಂದು ಜೀವಿಯನ್ನು ಫಾರ್ಮೇಷನ್ ಆಗೋದು ಬಹಳಷ್ಟು ಮುಖ್ಯ. ಸೊ ಈ ಒಂದು ಫಾರ್ಮೇಷನ್ ಒಂದು ಜೀವಿಯಿಂದ ಇನ್ನೊಂದು ಜೀವಿಯನ್ನು ಫಾರ್ಮೇಷನ್ ಆಗಿದ್ರೇ ನಮ್ಮ ಪಾಪ್ಯುಲೇಷನನ್ನು ನಾವು ಏನಾಗುತ್ತೆ, ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಎನ್ವೈರನ್ಮೆಂಟಲ್ಲಿ ಜೀವಿ ಇರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಡೀ ಪ್ರಪಂಚವನ್ನೇ ನಶಿಸಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸೊ ಟು ಆರ್ಗ್ಯಾನಿಸಮ್ಸ್ ಕ್ರಿಯೇಟ್ ಕಾರ್ಬನ್ ಕಾಪೀಸ್ ಆಫ್ ದೆಮ್ಸೆಲ್ವ್ಸ್. ಸೊ ಕ್ರಿಯೇಟ್ ಎಕ್ಸಾಕ್ಟ್ ಕಾಪೀಸ್ ಆಫ್ ದೆಮ್ಸೆಲ್ವ್ಸ್. ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ಹುಟ್ಟಾಗ ಸೊ ಅದನ್ನು ಎಕ್ಸಾಕ್ಟ್ ಆಗಿ ಅದರ ಕಾಪಿಯನ್ನು ಇರುತ್ತಾ. ಸೊ ಲೆಟ್ ಅಸ್ ಸಿ ಅಬೌಟ್ ದಟ್. ದ ಆರ್ಗ್ಯಾನಿಸಮ್ಸ್ ಲುಕ್ ಸಿಮಿಲರ್ ಬಿಕಾಸ್ ದೇರ್ ಬಾಡಿ ಡಿಸೈನ್ಸ್ ಆರ್ ಸಿಮಿಲರ್. ನಾವು ಒಂದು ಜೀವಿಯನ್ನು, ಇವಾಗ ನಾವು ಮನುಷ್ಯರನ್ನು ನಾವು ನೋಡ್ತೀವಿ. ಮನುಷ್ಯರನ್ನು ನಾವು ನೋಡಿದಾಗ ಎಲ್ಲರನ್ನೂ ಕೂಡ ನಾವು ಏನಂತ ಕನ್ಸಿಡರ್ ಮಾಡಿ, ಇವರು ಮನುಷ್ಯರಪ್ಪ ಅಂತ ನಾವು ಹೇಳ್ತೀವಿ. ಯಾವ ಥರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ, ಆರ್ಗ್ಯಾನಿಸಮ್ಸ್ ಲುಕ್ ಸಿಮಿಲರ್ ಬಿಕಾಸ್ ದೇರ್ ಬಾಡಿ ಡಿಸೈನ್ಸ್ ಆರ್ ಸಿಮಿಲರ್. ಯಾಕಂದರೆ ಅದ್ರ ಬಾಡಿ ಡಿಸೈನ್ಸು ಕೂಡ ಇದು ಮೇಲ್, ಇದು ಫೀಮೇಲ್ ಅಂತ ನಾವು ಹೇಳ್ತೀವಿ ತಾನೇ. ಇದು ಮೇಲ್, ಇದು ಫೀಮೇಲ್, ಇದು ಪ್ಲ್ಯಾಂಟ್ಸ್, ಇದು ಅನಿಮಲ್ಸ್ ಅಂತ ನಾವು ಹೇಳ್ತೀವಿ ತಾನೇ. ಯಾವ ಥರ ನಾವು ಹೇಳ್ತೀವಿ, ಅದನ್ನು ನೋಡೋಕ್ಕೆ ಅದರ ಬಾಡಿ ಡಿಸೈನ್ ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಏನಂತ ಕರಿತೀವಿ, ಸೊ ಇದನ್ನು ಒಂದು ಜೀವಿಯು ಎಕ್ಸಾಕ್ಟ್ ಕಾಪೀಸ್ ಥರ ನಮಗೆ ಕಾಣಿಸುತ್ತೆ, ಇದು ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ, ಅನಿಮಲ್ಸ್ ಅಂತ ಕರಿತೀವಿ. ಸೊ ಇಫ್ ದ ಬಾಡಿ ಡಿಸೈನ್ಸ್ ಆರ್ ಟು ಬಿ ಸಿಮಿಲರ್, ದ ಬ್ಲೂ ಪ್ರಿಂಟ್ಸ್ ಫಾರ್ ದಿ ಡಿಸೈನ್ ಶುಡ್ ಬಿ ಸಿಮಿಲರ್. ಅದ್ರ ಬಾಡಿ ಡಿಸೈನನ್ನು ಸಿಮಿಲರ್ ಆಗಿದೆ ಅಂದರೆ ಅದ್ರ ಬ್ಲೂ ಪ್ರಿಂಟು ಕೂಡ ಸಿಮಿಲರ್ ಆಗಿರುತ್ತಾ. ಸೊ ನಾವು ಹೇಳ್ತೀವಿ, ಒಂದು ಜೀವಿಯ ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ ಇನ್ನೊಂದು ಜೀವಿಯದು ಇರೋದಿಲ್ಲ. ಲೈಕ್ ಆ್ಯಂಡ್ ಝೀಬ್ರಾ. ನೀವು ಝೀಬ್ರಾ ಎಲ್ಲರೂ ಕೂಡ ನೋಡಿದ್ದೀರ ತಾನೇ. ಆ ಝೀಬ್ರಾ ಮೇಲೆ ಪಟ್ಟೆ ಇರುತ್ತೆ, ನೋಡಿದ್ದೀರ. ಅದನ್ನು ಕೂಡ ಅಷ್ಟೇ, ನಮಗೆ ನೋಡೋಕ್ಕೆ ಒಂದೇ ಥರ ಕಾಣಿಸುತ್ತೆ. ಆದರೆ ನಮ್ಮ ಥಂಬಿದ್ದ ಹಾಗೆ, ಒಂದು ಜೀವಿಯ ಒಂದು ಗೆರೆ ಇದ್ದ ಹಾಗೆ ಇನ್ನೊಂದು ಜೀವಿಯ ಗೆರೆಯನ್ನು ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಥಮ್ಸ್ಗಳನ್ನೆಲ್ಲವೂ ಕೂಡ ತಗೊಳ್ತಾರೆ, ನೋಡಿರ್ಬೋದು. ಯಾಕೆಂದರೆ ಒಂದು ಜೀವಿಯಲ್ಲಿರ್ತಕ್ಕಂತಹ ಒಂದು ಫಿಂಗರ್ ಪ್ರಿಂಟ್ಸನ್ನು ಇನ್ನೊಂದು ಜೀವಿಯಲ್ಲಿ ಇರೋದಿಲ್ಲ, ಲೈಕ್ ಝೀಬ್ರಾ. ಸೊ ಆ ಥರನೇ ಸೊ ಏನಾಗಿರುತ್ತೆ ಅಂದರೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಒಂದು ಡಿಫ್ರೆನ್ಷಿಯೇಷನನ್ನು ನಾವು ಕಾಣ್ತೀವಿ. ಬಟ್ ನೋಡೋಕ್ಕೆ ಬಾಡಿ ಡಿಸೈನನ್ನು ಸಿಮಿಲರ್ ಆಗಿರುತ್ತೆ. ಹಾಗಾಗಿ ನಾವು ನೋಡೋಕ್ಕೆ ಇವರು ಮನುಷ್ಯರು, ಇವರು ಒಂದೇ ಥರ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಟೋಟಲಿ ನಾವು ಹೇಳಬೇಕಂದ್ರೆ ಸೊ ಅವರಲ್ಲಿ ಸ್ವಲ್ಪ ಚೇಂಜಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇನ್ ಕ್ಲಾಸ್ 9 ವಿ ಹ್ಯಾವ್ ಲರ್ನ್ ದಟ್. ನಿಮ್ಮ ಕ್ಲಾಸ್ 9ರಲ್ಲಿ ನೀವು ಆಲ್ರೆಡಿ ಕಲ್ತಿದ್ದೀರ. ಸೊ ವಿ ಹ್ಯಾವ್ ಲರ್ನ್ ದಟ್ ದ DNA ಆರ್ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. DNA ಅಂತ ನೀವು ಕೇಳಿರಬಹುದು. DNA ಅಂತ ಕೇಳಿದ್ದೀರಾ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಇದರಿಂದ ಫ್ರಮ್ ದ DNA ಟೆಸ್ಟ್ ಯು ಕ್ಯಾನ್ ಈಸಿಲಿ ನೋ ದಟ್ ಹೂ ಈಸ್ ಯುವರ್ ಪೇರೆಂಟ್ಸ್. ಈ DNA ಟೆಸ್ಟಿನ ಮೂಲಕ ನಿಮ್ಮ ಪೇರೆಂಟ್ಸನ್ನು ಯಾರು ಅಂತಂದು ನೀವು ಈಸಿಯಾಗಿ ಏನು ಮಾಡ್ಬೋದು, ಕಂಡುಹಿಡಿಬಹುದು. ಸೊ ನಮ್ಮ ಬ್ಲಡಲ್ಲಿ DNA ಇರುತ್ತೆ. ಆ DNA ಮೂಲಕ ನಾವು ಏನು ಮಾಡ್ಬೋದು, ಯಾರಾದರೂ ಬೈ ಮಿಸ್ಟೇಕ್ ಇವರು ನಮ್ಮ ಮಕ್ಕಳಲ್ಲ ಅಂತ ಹೇಳಿಬಿಟ್ರಪ್ಪ ಅಂದರೆ ನಾವು ಏನು ಮಾಡಬೇಕು, ಇಲ್ಲಿ DNA ಟೆಸ್ಟನ್ನು ಮಾಡಿಸ್ಬೇಕು. ಈ DNA ಟೆಸ್ಟ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಹೂ ಈಸ್ ಯುವರ್ ಪೇರೆಂಟ್ಸ್. ಸೊ ಹಾಗಾಗಿ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಮಾಲಿಕ್ಯೂಲ್ಸ್ in the chromosomes in the nucleus is responsible for the transfer of characters from the parents to the offspring. ಅಂದರೆ ಈ DNA ಮೂಲಕ ಏನಾಗುತ್ತೆ ಅಂದರೆ ಪೇರೆಂಟಲ್ಲಿ ಇರ್ತಕ್ಕಂತಹ ಏನು ಒಂದು ಕ್ಯಾರೆಕ್ಟರ್ಸ್ಗಳನ್ನು ಇರುತ್ತೋ ಆ ಒಂದು ಕ್ಯಾರೆಕ್ಟರ್ಸನ್ನು ಏನಾಗಿರುತ್ತೆ ಮಕ್ಕಳಲ್ಲಿ ಅದನ್ನು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿ ಒಂದು ಸೆಲ್ಲಲ್ಲಿರುತ್ತೆ.
ಸೆಲ್ಲಿನ ಒಳಗಡೆ ಏನಿರುತ್ತೆ, ನ್ಯೂಕ್ಲಿಯಸನ್ನು ಇರುತ್ತೆ. ನ್ಯೂಕ್ಲಿಯಸಲ್ಲಿ ಏನಿರುತ್ತೆ, ಕ್ರೋಮೋಸೋಮ್ಸ್ಗಳನ್ನು ಇರುತ್ತೆ. ಆ ಕ್ರೋಮೋಸೋಮಲ್ಲಿ ಏನಿರುತ್ತೆ, DNA ಮತ್ತು ಪ್ರೋಟೀನನ್ನು ಇರುತ್ತೆ. ಆ ಒಂದು DNA ಮತ್ತು ಪ್ರೋಟೀನನ್ನು ಇದ್ದಾಗ ಆ ಒಂದು ಪ್ರೋಟೀನಲ್ಲಿ ಏನಾದರೂ ಪ್ರೋಟೀನನ್ನು ನಾವು 20 ಅಮೈನೋ ಆ್ಯಸಿಡ್ಸನ್ನು ಸೇರಿ ಒಂದು ಪ್ರೋಟೀನನ್ನು ಆಗುತ್ತೆ. ಆ ಪ್ರೋಟೀನಿಂದ ಏನಾಗುತ್ತೆ, ಇಲ್ಲಿ ಬಾಡಿ ಡಿಸೈನನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಯು ಹ್ಯಾವ್ ಟು ಸಿ ದಟ್ ದ ಪ್ರೋಟೀನ್ಸ್. ಸೊ ಈ ಪ್ರೋಟೀನನ್ನು ಏನಿರುತ್ತೆ, ಸೆಲ್ ಇರುತ್ತೆ, ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸಲ್ಲಿ ಕ್ರೋಮೋಸೋಮ್ಸ್ ಇರುತ್ತೆ. ಆ ಕ್ರೋಮೋಸೋಮ್ಸಲ್ಲಿ ಏನಿರುತ್ತೆ, DNA ಮತ್ತು ಪ್ರೋಟೀನನ್ನು ಇರುತ್ತೆ. ಆ ಪ್ರೋಟೀನಿಂದ ಏನಾಗುತ್ತೆ, ಇಲ್ಲಿ ಬಾಡಿ ಡಿಸೈನನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಒನ್ DNA ಚೇಂಜ್ ಟು ಡಬಲ್ DNA, ಒಂದು DNA ಏನಾಗುತ್ತೆ ಡಬಲ್ DNA ಆಗಿ ಅಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಸೊ DNA ಡಬಲ್ ಟು ಮೂವ್ ಟು ದ ನೆಕ್ಸ್ಟ್ ಜನರೇಷನ್, ಆ DNAಯನ್ನು ಡಬಲ್ ಆಗಿ ನೆಕ್ಸ್ಟ್ ಜನರೇಷನಿಗೆ ಮೂವ್ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಡ್ಯೂರಿಂಗ್ ರೀಪ್ರೊಡಕ್ಷನ್, ದ ರೀಪ್ರೊಡಕ್ಟಿವ್ ಸೆಲ್ಸ್ ರೀಪ್ರೊಡ್ಯೂಸ್ ದ 2 ಕಾಪೀಸ್ ಆಫ್ ದ DNA ವಿಚ್ ಸಪ್ರೇಟ್ ಇಂಟು 2 ಸೆಲ್ಸ್. ರೀಪ್ರೊಡಕ್ಷನ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಆ DNA ಏನಾಗುತ್ತೆ ಟ್ರಾನ್ಸ್ಫಾರ್ಮೇಷನನ್ನಾಗಿ ಆ ಒಂದು DNA ಏನಾಗುತ್ತೆ, ಸೊ ಡಬಲ್ ಆಗಿ 2 ಕಾಪೀಸ್ ಆಗಿ ಆ ಒಂದು 2 ಕಾಪೀಸನ್ನು 2 ಸೆಲ್ಸ್ ಆಗಿ ಡಿವೈಡ್ ಆಗಿ ಸೊ ಏನಾಗುತ್ತೆ ಅಲ್ಲಿ ಒಂದು ಪೇರೆಂಟು ಆಫ್ ಸ್ಪ್ರಿಂಗನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ದ DNA ಕಾಪೀಸ್ ವಿಲ್ ಬಿ ಸಿಮಿಲರ್ ಬಟ್ ನಾಟ್ ಐಡೆಂಟಿಟಿಕಲ್ ಟು ಈಚ್ ಅದರ್. ಇಬ್ಬರು DNA ಕಾಪಿ ಆದಾಗ ಅದೇನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ, ಬಟ್ ಅದನ್ನೇನಾಗಿರಲ್ಲ, ಐಡೆಂಟಿಕಲ್ ಆಗಿ ಇರೋದಿಲ್ಲ. ಸೊ ದ ನ್ಯೂ ಇಂಡಿವಿಜುವಲ್ಸ್ ಹ್ಯಾವ್ ಸ್ಲೈಟ್ ವೇರಿಯೇಷನ್ ಫ್ರಮ್ ದೇರ್ ಪೇರೆಂಟ್ಸ್. ನಿಮ್ಮನ್ನೇ ನೀವೇ ಕನ್ಸಿಡರನ್ನು ಮಾಡ್ಕೊಂಡು ನೋಡಿರಿ, ನಿಮ್ಮ ಪೇರೆಂಟ್ಸ್ ಮತ್ತು ನೀವು, ಸೊ ಇಬ್ಬರು ಕೂಡ ನೀವು ನೋಡಿದಾಗ ನೀವು ಮತ್ತು ನಿಮ್ಮ ಪೇರೆಂಟ್ಸಲ್ಲಿ ಚೇಂಜಸನ್ನು ಕಾಣ್ತೀರಾ, ಮುಖದಲ್ಲಾಗಿರ್ಬೋದು, ಗುಣಗಳಾಗಿರ್ಬೋದು. ಸೊ ಚೇಂಜಸನ್ನು ನೀವು ಸ್ವಲ್ಪ ವೇರಿಯೇಷನ್ಸನ್ನು ನೀವು ಕಾಣ್ತೀರಾ. ಯಾಕಂದರೆ DNA ಏನಿರುತ್ತೆ ಸ್ವಲ್ಪ ಚೇಂಜಸ್ ಟ್ರಾನ್ಸ್ಫರ್ ಆದಾಗ ಸ್ವಲ್ಪ ಅದರಲ್ಲಿ ಚೇಂಜಸನ್ನು ಬರ್ತಕ್ಕಂಥದ್ದನ್ನು ನೀವು ನೋಡ್ತೀವಿ. ಸೊ ದ ನ್ಯೂ ಇಂಡಿವಿಜುವಲ್ಸ್ ಹ್ಯಾವ್ ಸ್ಲೈಟ್ ವೇರಿಯೇಷನ್ಸ್ ಫ್ರಮ್ ದ ಪೇರೆಂಟ್ಸ್. ದಿಸ್ ಈಸ್ ದ ಬೇಸಿಸ್ ಫಾರ್ ವೇರಿಯೇಷನ್ಸ್ ಆ್ಯಂಡ್ ಎವಲ್ಯೂಷನ್ ಆಫ್ ನ್ಯೂಸ್. ಇದು ಒಂದು ಎವಲ್ಯೂಷನ್ನ ಒಂದು ಜೀವ ವಿಕಾಸವನ್ನು ಒಂದು ಮೊದಲನೆಯದಾಗಿರ್ತಕ್ಕಂಥ ಒಂದು ಹಂತ. ಸೊ ಒಂದು ಜೀವಿಯಿಂದ ಏನಾಗುತ್ತೆ, ಇನ್ನೊಂದು ಜೀವಿಯನ್ನು ಹುಟ್ಟುತ್ತೆ. ಆ ಜೀವಿಯಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ವೇರಿಯೇಷನ್ಸನ್ನು ನಾವು ಕಾಣ್ತೀವಿ. ಸೊ ಅದರಿಂದ ಏನಾಗುತ್ತೆ, ಒಂದು ಜೀವ ವಿಕಾಸವನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಒಂದು ಜೀವ ವಿಕಾಸ ಆಗಿರೋದ್ರಲ್ಲಿ ಸ್ವಲ್ಪ ನಾವು ಏನಾಗಿರ್ತೀವಿ ಅಂದರೆ ಚೇಂಜಸನ್ನು ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಒಂದು ಸೆಲ್, ನಮ್ಮಲ್ಲಿ ಬಹಳಷ್ಟು ಸಾವಿರ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗಳನ್ನು ಇರ್ತವೆ. ಆ ಸೆಲ್ಸಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸನ್ನು ಇರುತ್ತೆ, ನ್ಯೂಕ್ಲಿಯಸಲ್ಲಿ ಕ್ರೋಮೋಸೋಮ್ಸನ್ನು ಇರುತ್ತೆ. ಆ ಕ್ರೋಮೋಸೋಮ್ಸಲ್ಲಿ DNA ಮತ್ತು ಪ್ರೋಟೀನನ್ನು ಇರುತ್ತೆ. ಆ ಪ್ರೋಟೀನಿಂದ ಬಾಡಿ ಡಿಸೈನನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಹಾಗಾಗಿ ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್ ನಾನು ಹೇಳಿದೆ. ಸೊ ನಮ್ಮ ಪೇರೆಂಟ್ಸಲ್ಲಿ ಮತ್ತು ನಮ್ಮಲ್ಲಿ ಸ್ವಲ್ಪ ವೇರಿಯೇಷನ್ಸನ್ನು ಕಾಣ್ತೀವಿ ಅಂತಕ್ಕಂಥದ್ದನ್ನು. ಸೊ DNA ಕಾಪಿಂಗ್ ಡ್ಯೂರಿಂಗ್ ರೀಪ್ರೊಡಕ್ಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಮೇಂಟೈನಿಂಗ್ ದ ಬಾಡಿ ಡಿಸೈನ್ಸ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಟು ಸರ್ವೈವ್ ಇನ್ ದ ಎಕ್ಸಿಸ್ಟಿಂಗ್ ಎನ್ವಿರಾನ್ಮೆಂಟ್. ಸೊ ನಮ್ಮ DNA ಏನಿದೆಯೋ, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡನ್ನು ಏನಿದೆಯೋ, ಈ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡನ್ನು ಏನಾಗುತ್ತೆ ಅಂದರೆ ಒಂದು ಪೇರೆಂಟ್ಸಿಂದ ಒಂದು ಏನಾಗುತ್ತೆ ಅಂದರೆ ಆಫ್ ಸ್ಪ್ರಿಂಗಲ್ಲಿ ಸ್ವಲ್ಪ ವೇರಿಯೇಷನ್ಸನ್ನು ನಾವು ಬಂದಾಗ ನಾವು ನೋಡ್ತೀವಿ. ಮತ್ತು ನಮ್ಮ ಬಾಡಿ ಡಿಸೈನು ಕೂಡ ಇದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ಯಾಕಂದರೆ ನಮ್ಮ ಎನ್ವೈರನ್ಮೆಂಟಿಗೆ ತಕ್ಕಂತೆ ನಾವು ಕೂಡ ಏನಾಗ್ತೀವಿ, ಚೇಂಜಸನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವಾಗ ನೀವು ಕೇಳಿರ್ಬೋದು ಮಂಗದಿಂದ ಮಾನವ ಅಂತಕ್ಕಂಥದ್ದನ್ನು. ಸಾವಿರಾರು ವರ್ಷಗಳ ಹಿಂದೆ ಇರ್ತಕ್ಕಂತಹ ಜನರಿಗೂ ಇವಾಗಿರ್ತಕ್ಕಂತಹ ಜನರಿಗೂ ಬಹಳಷ್ಟು ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಸೊ ಈ ಒಂದು ವ್ಯತ್ಯಾಸವನ್ನು ನಮ್ಮ DNA ಕಾಪಿಯನ್ನು ಮೂಲಕ ನಮ್ಮ ಎನ್ವೈರಾನ್ಮೆಂಟಿಗೆ ತಕ್ಕಂತೆ ನಮ್ಮ ಚೇಂಜಸನ್ನು ಆಗಿ ಒಂದು ಹೊಸದಾಗಿರ್ತಕ್ಕಂತಹ ಜೀವಿಯನ್ನು ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬಟ್ ದ ಎನ್ವೈರಾನ್ಮೆಂಟ್ ಈಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಡ್ಯೂ ಟು ಚೇಂಜಸ್ ಇನ್ ಟೆಂಪ್ರೇಚರ್, ಕ್ಲೈಮೇಟ್, ವಾಟರ್ ಲೆವೆಲ್ಸ್ ಎಕ್ಸೆಟ್ರಾ. ನಮ್ಮ ಎನ್ವೈರಾನ್ಮೆಂಟಲ್ಲಿ ಕಾನ್ಸ್ಟೆಂಟಾಗಿ ಟೆಂಪ್ರೇಚರ್ ಆಗಿರ್ಬೋದು, ಕ್ಲೈಮೇಟ್ ಆಗಿರ್ಬೋದು, ವಾಟರ್ ಲೆವೆಲ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗ್ತಿರುತ್ತೆ, ಚೇಂಜಸನ್ನು ಆಗುತ್ತೆ. ಚೇಂಜಸ್ ಆಗುವ ಹಾಗೆ ನಾವು ಕೂಡ ಏನಾಗ್ತೀವಿ, ಅದರ ತಕ್ಕಂತೆ ನಾವು ಕೂಡ ಚೇಂಜಸ್ ಆಗ್ತೀವಿ. ಇಲ್ಲಾಂದರೆ ಜೀವಿ ಬದುಕೋಕ್ಕೆ ಇವಾಗ ಮೊದಲಿನ ಸಾವಿರಾರು ವರ್ಷಗಳ ಹಿಂದೆ ಇರ್ತಕ್ಕಂತಹ ಜೀವಿಗಳು ಇವಾಗ ವಾಸಿಸಬೇಕಂದ್ರೆ ಸಾಧ್ಯ ಇಲ್ಲ. ಯಾಕಂದರೆ ಆವಾಗಿನ ವಾತಾವರಣ ಇವಾಗಿನ ವಾತಾವರಣಕ್ಕೂ ಬಹಳಷ್ಟು
ಚೇಂಜಸನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಇಫ್ ಆರ್ಗ್ಯಾನಿಸಮ್ಸ್ ಕೆನಾಟ್ ಅಡ್ಜಸ್ಟ್ ದೆಮ್ಸೆಲ್ಸ್ ಟು ದ ಚೇಂಜಸ್ ಇನ್ ದ ಎನ್ವೈರನ್ಮೆಂಟ್ ದೆನ್ ದ ಸ್ಪೀಸೀಸ್ ವಿಲ್ ಬಿಕಮ್ ಎಕ್ಸ್ಟಿಂಕ್ಟ್. ಬರ್ತಾ ಬರ್ತಾ ನಮ್ಮ ಎನ್ವೈರನ್ಮೆಂಟಲ್ಲಿ ಚೇಂಜಸ್ ಆದಂಗೆಲ್ಲ ಏನಾಗಿದೆ, ಜೀವಿಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಂಡಿರ್ತಕ್ಕಂತಹದನ್ನು ನಾವು ನೋಡ್ತೀವಿ. ಸೊ ಆವಾಗ ಸಾವಿರಾರು ವರ್ಷಗಳ ಹಿಂದೆ ಇರ್ತಕ್ಕಂಥ ಜೀವಿಗಳು ಇವಾಗಿರಬೇಕು ಅಂದರೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರಲ್ಲಿ ಇರ್ತಕ್ಕಂತಹ ಒಂದು ಗುಣಗಳು ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ಟೋಟಲಿ ಏನಾಗಿದೆ, ಅದನ್ನು ಚೇಂಜಸ್ಸನ್ನು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ನಾವು ಆವಾಗಿನ ಕಾಲದಲ್ಲಿ ಹೋಗಿ ಬದುಕ್ತೀವಪ್ಪ ಅಂದರೆ ನಮಗಾಗಲ್ಲ. ಆವಾಗಿನ ಕಾಲದಲ್ಲಿ ಇರ್ತಕ್ಕಂಥ ಜನರು ಇವಾಗ ಬಂದು ಅದನ್ನು ವಾಸಿಸ್ತಾರೆ ಅಂದರೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಎನ್ವೈರನ್ಮೆಂಟಿಗೆ ತಕ್ಕಂತೆ ನಾವು ನಮ್ಮ ಎನ್ವೈರನ್ಮೆಂಟ್ ಯಾವ ಥರ ಚೇಂಜಸ್ಸನ್ನು ಆಗುತ್ತೋ ಸೊ ಆ ಥರ ನಾವು ಕೂಡ ಚೇಂಜಸ್ಸನ್ನು ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಇಫ್ ದೇ ಆರ್ ವೇರಿಯೇಷನ್ಸ್ ಇನ್ ಸಮ್ ಇಂಡಿವಿಜುವಲ್ಸ್ ಆಫ್ ಎ ಸ್ಪೀಸೀಸ್ ದೇ ಮೇ ಬಿ ಏಬಲ್ ಟು ಸರ್ವೈವ್ ದ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್. So variations in a species is necessary for the survival of different species and the evolution of new species. ಒಂದು ಹೊಸದಾಗಿರ್ತಕ್ಕಂಥ ಒಂದು ಜೀವ ವಿಕಾಸವನ್ನು, ಎವಲ್ಯೂಷನ್ ಆಫ್ ನ್ಯೂ ಸ್ಪೀಸೀಸನ್ನು ಆಗಬೇಕಪ್ಪ ಅಂದರೆ ಏನಾಗಬೇಕು, ನಮ್ಮಲ್ಲಿ ವೇರಿಯೇಷನ್ಸನ್ನು ಆಗಲೇಬೇಕು. ಸೊ ವೇರಿಯೇಷನ್ಸನ್ನು ಆಗಿದ್ದರೆ ಮಾತ್ರ ನಾವು ಏನು ಮಾಡ್ತೀವಿ ಅಂದರೆ ಸೊ ಇಟ್ಸ್ ಕ್ಯಾನ್ ಬೆನ್ ಸರ್ವೈವ್ ದ ಡಿಫ್ರೆಂಟ್ ಸ್ಪೀಸೀಸ್. ಬೇರೆ ಬೇರೆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ನಾವು ಏನು ಮಾಡ್ತೀವಿ, ಇಲ್ಲಿ ಬದುಕ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಟೈಪ್ಸ್ ಆಫ್ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿಯಲ್ಲೂ ಕೂಡ ಎರಡು ವಿಧ. ದೇರ್ ಆರ್ ಟೂ ಮೇನ್ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ದೇ ಆರ್ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಆ್ಯಂಡ್ ಸೆಕ್ಷುಯಲ್ ರೀಪ್ರೊಡಕ್ಷನ್. ಸೊ ನೀವು ಸಂತಾನೋತ್ಪತ್ತಿಯಲ್ಲೂ ಕೂಡ ಎರಡು ವಿಧ, ಒಂದು ಎಸೆಕ್ಷುಯಲ್ ರೀಪ್ರೊಡಕ್ಷನ್, ಇನ್ನೊಂದು ಸೆಕ್ಷುಯಲ್ ರೀಪ್ರೊಡಕ್ಷನ್. ಸೊ ಲೈಂಗಿಕವಾಗಿರ್ತಕ್ಕಂತಹ ಸಂತಾನೋತ್ಪತ್ತಿ, ಅಲೈಂಗಿಕವಾಗಿರ್ತಕ್ಕಂಥ ಒಂದು ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂದರೆ ಲೈಂಗಿಕ. ಸೊ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಈಸ್ ಎ ರೀಪ್ರೊಡಕ್ಷನ್ ಇನ್ ವಿಚ್ ನ್ಯೂ ಇಂಡಿವಿಜುವಲ್ಸ್ ಆರ್ ಫಾರ್ಮ್ ಫ್ರಮ್ ಎ ಸಿಂಗಲ್ ಪೇರೆಂಟ್. ಸೊ ಯಾವುದೇ ಸೆಕ್ಸಿನ ಸಹಾಯವಿಲ್ಲದೆ ಒಂದು ಹೊಸದಾಗಿರ್ತಕ್ಕಂತಹ ಜೀವಿಯನ್ನು ಉತ್ಪತ್ತಿಯಾಗದೆ ಎಸೆಕ್ಷುಯಲ್ ರೀಪ್ರೊಡಕ್ಷನ್. ಯಾವುದೇ ಸೆಕ್ಸಿನ ಸಹಾಯವಿಲ್ಲದೆ ಹೊಸದಾಗಿರ್ತಕ್ಕಂತಹ ಜೀವಿಯನ್ನು ಫಾರ್ಮೇಷನ್ ಆಗದೆ ಎಸೆಕ್ಷುಯಲ್ ರೀಪ್ರೊಡಕ್ಷನ್. ಸೊ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ಸೊ ನ್ಯೂ ಇಂಡಿವಿಜುವಲ್ಸ್ ದಟ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಎಸೆಕ್ಷುಯಲ್ ಪ್ರೊಡಕ್ಷನ್. ಜೀವಿಯು ತಾನೇ ತನ್ನ ಸಂತಾನೋತ್ಪತ್ತಿಯನ್ನು ಫಾರ್ಮೇಷನನ್ನು ಮಾಡ್ಕೊಳ್ಳೋದನ್ನೇ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಮೀಬಾ ನೀವು ಕೇಳಿರ್ಬೋದು. ಅಮೀಬಾ ಏನು ಮಾಡುತ್ತೆ ಅಂದರೆ ಸೊ ಅದನ್ನು ತನ್ನ ಹೊಟ್ಟೆಯಲ್ಲಿ ಆಗ್ತಕ್ಕಂಥ ಒಂದು ಚಲನೆಯನ್ನು ಅದನ್ನು ನಿಲ್ಲಿಸಿ ಏನಾಗುತ್ತೆ, ಸೊ ಅದನ್ನು ಬೈನರಿ ಫಿಷನ್ನ ಮೂಲಕ ಏನಾಗುತ್ತೆ, ತನ್ನ ಇಟ್ಸ್ ಕ್ಯಾನ್ ಬಿ ರೀಪ್ರೊಡಕ್ಷನ್ ಓನ್ ತಾನೇ ಅದನ್ನು ರೀಪ್ರೊಡಕ್ಷನನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಮುಂದೆ ಹೇಳ್ತೀನಿ ನಿಮಗೆ ನಾನು. ರೀಪ್ರೊಡಕ್ಷನ್ ಮತ್ತು ಸೆಕ್ಷುಯಲ್ ರೀಪ್ರೊಡಕ್ಷನ್. Sexual reproduction is the reproduction in which two individuals are involved to produce a new individual. ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂದರೆ ಮೇಲ್ ಮತ್ತು ಫೀಮೇಲ್ ಎರಡೂ ಕಡೆ ಸೇರಿ ಒಂದು ಹೊಸದಾಗಿರ್ತಕ್ಕಂಥ ಜೀವಿಯನ್ನು ಫಾರ್ಮೇಷನ್ ಆಗದೆ ಸೆಕ್ಷುಯಲ್ ರೀಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವು ಹೇಳ್ಬೋದು. ನಮ್ಮ ಫಾದರ್ ಮತ್ತು ಮದರೇ ಎಕ್ಸಾಂಪಲ್ಸನ್ನು ನಾವು ತಗೊಳ್ಬೋದು. ಅದನ್ನು ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ವಿಚ್ ಟೂ ಇಂಡಿವಿಜುವಲ್ಸ್ ಆರ್ ಇನ್ವಾಲ್ವ್ಡ್. ಎರಡೂ ಇಂಡಿವಿಜುವಲ್ಸು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿ ಏನಾಗುತ್ತೆ, ಒಂದು ನ್ಯೂ ಇಂಡಿವಿಜುವಲನ್ನು ಮೇಲ್ ಮತ್ತು ಫೀಮೇಲ್ ಎರಡೂ ಕೂಡ ಜೀವಿಗಳು ಇನ್ವಾಲ್ವ್ ಆಗಿ ಒಂದು ಹೊಸದಾಗಿರ್ತಕ್ಕಂಥ ಜೀವಿಯನ್ನು ಹುಟ್ಟು ಬರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ನಾವಿಲ್ಲಿ ಕರಿತೀವಿ. ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಈಸ್ ಆಫ್ ಡಿಫ್ರೆಂಟ್ ಟೈಪ್ಸ್. ಜೀವಿಯು ತಾನೇ ತನ್ನ ಸಂತಾನೋತ್ಪತ್ತಿಯನ್ನು ಇಟ್ಸ್ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಸೆಲ್ಸ್ ವಿತ್ ದ ಹೆಲ್ಪ್ ಆಫ್ ದ ಸೆಲ್ಸ್ ಡಿವೈಡ್. ತನ್ನಲ್ಲಿ ತಾನೇ ರೀಪ್ರೊಡಕ್ಷನನ್ನು ಮಾಡ್ತಕ್ಕಂಥ ಒಂದು ಏನು ಜೀವಿಯನ್ನು ಇದೆಯೋ ಸೊ ಅದರಲ್ಲಿ ಕೂಡ ಬಹಳಷ್ಟು ವಿಧವನ್ನು ನಾವು ನೋಡ್ತೀವಿ. ಅದ್ಯಾವುದಪ್ಪ ಅಂದರೆ ಫ್ಯೂಷನ್, ಬಡ್ಡಿಂಗ್, ರೀಜನರೇಷನ್, ಫ್ರಾಗ್ಮೆಂಟೇಷನ್, ಸ್ಪೋರ್ ಫಾರ್ಮೇಷನ್, ವೆಜಿಟೇಟಿವ್ ಪ್ರಾಪಗೇಷನ್. ಸೊ ಈ ಒಂದು ಡಿಫ್ರೆಂಟ್ ಟೈಪ್ಸ್ ಆಗಿರ್ತಕ್ಕಂತಹ ಎಸೆಕ್ಷುಯಲ್ ರೀಪ್ರೊಡಕ್ಷನನ್ನು ನಾವಿಲ್ಲಿ ನೋಡ್ತೀವಿ. Okay dear students, today we shall discuss about the importance of reproduction. So do organisms create carbon copies of themselves, and the importance of variation and types of reproduction. They are sexual reproduction and asexual reproduction. In the next class we shall discuss about what are the importance of the
asexual different types of the asexual reproductions. Okay, thank you.